ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ಚಾನಲ್ ಅಲ್ಲಿ ನಾವು ಯಾದೃಚ್ಛಿಕ ವಿಷಯಗಳು ಅಂದ್ರೆ ರ್ಯಾಂಡಮ್ ಫ್ಯಾಕ್ಟ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದ ಟಾಪಿಕ್ ಏನು ಅಂದ್ರೆ ಸಿನಿಮಾ. ಸೊ ವಾಟ್ ಇಸ್ ಸಿನಿಮಾ? ಸಿನಿಮಾ ಕ್ಯಾನ್ ಬಿ ಅ ಸೆಲೆಬ್ರೇಷನ್, can be art, culture, emotion, entertainment. ಇಷ್ಟೆಲ್ಲ ಆಗಿರೋ ಸಿನಿಮಾ ಹೇಗೆ, ಎಲ್ಲಿಂದ ಹುಟ್ಟಿತು ಅಂತ ನೋಡೋಣ ಬನ್ನಿ. ಸಾವಿರದ 1878 1978 ಅಲ್ಲಿ ಎಡ್ವರ್ಡ್ ಮೈಬ್ರಿಡ್ಜ್ ಅನ್ನೋ ಇಂಗ್ಲಿಷ್ ಫೋಟೋಗ್ರಾಫರ್ಗೆ ಸೈಂಟಿಸ್ಟ್ಗಳು ಓಡೋ ಕುದುರೆ ಫೋಟೋ ಕ್ಯಾಪ್ಚರ್ ಮಾಡಕ್ಕೆ ಅಂತ ಹೇಳಿರ್ತಾರೆ. ಓಡುವಾಗ ಕುದುರೆಯ 4 ಕಾಲುಗಳು ಗಾಳಿಲಿ ಇರುತ್ತಾ ಇಲ್ವಾ ಅಂತ ಸೈಂಟಿಸ್ಟ್ಗಳು ತಿಳ್ಕೋಬೇಕಾಗಿರುತ್ತೆ. ಇದು ಆಗ ತೆಗೆದಂತಹ ಫೋಟೋಸ್. ಆದರೆ ಎಡ್ವರ್ಡ್ ಮೈಬ್ರಿಡ್ಜ್ ಈ ಫೋಟೋಗಳನ್ನು ರೋಲ್ ಮಾಡಿ ಪ್ರೊಜೆಕ್ಟ್ ಮಾಡಿದಾಗ ಆಗಿದ್ದೆ ದ ಫಸ್ಟ್ ಎವರ್ ಮೂವಿ ಇನ್ ದ ಹಿಸ್ಟ್ರಿ ಆಫ್ ಸಿನಿಮಾ. ಇದನ್ನು ನೋಡಿದ ಥಾಮಸ್ ಎಡಿಸನ್, ಎಸ್ ಅದೇ ಥಾಮಸ್ ಅಲ್ವಾ ಎಡಿಸನ್, ಬ್ಲ್ಯಾಕ್ ಮರಯ ಅನ್ನೋ ಈ ಮಷಿನ್ ನಲ್ಲಿ ಈ ಮೂವಿ ಮಾಡಿದ್ರು. ಬಟ್ ಇದರಲ್ಲೊಂದು ಪ್ರಾಬ್ಲಮ್ ಇತ್ತು. ಇದನ್ನ ಒಂದ್ಸತಿ ಒಬ್ಬರು ಮಾತ್ರನೇ ನೋಡ್ಬೋದಾಗಿತ್ತು. ಸಿನಿಮಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಾಗಿತ್ತು. ಮುಂದೆ ಬೆಳೀತು. ಲಿಯೋನ್ ಅನ್ನೋ ಫ್ರಾನ್ಸ್ನ ಈ ಸಿಟಿಲಿ, ಇದೇ ಮನೇಲಿ ಬೆಳೀತು. ಲೂಯಿ ಲೂಮಿಯರ್ ಅಂಡ್ ಆಗಸ್ಟ್ ಲೂಮಿಯರ್, ಪಾಪ್ಯುಲರ್ಲಿ ನೋನ್ ಆಸ್ ಲೂಮಿಯರ್ ಬ್ರದರ್ಸ್, ಈ ಕ್ಯಾಮ್ರಾ ಕಂಡುಹಿಡಿದ್ರು. ಈ ಕ್ಯಾಮ್ರಾದ ಸ್ಪೆಷಾಲಿಟಿ ಏನು ಅಂದ್ರೆ ಇದನ್ನ ಪ್ರೊಜೆಕ್ಟರ್ ಕೂಡ ಯೂಸ್ ಮಾಡಬಹುದು. ಇದು ಲೂಮಿಯರ್ ಬ್ರದರ್ಸ್ ಶೂಟ್ ಮಾಡಿದ ಫಸ್ಟ್ ಫಿಲಂ. ಈ ಸಿನಿಮಾ ನೋಡಿದ ಜನ ಟ್ರೈನ್ ನಿಜವಾಗ್ಲೂ ಸ್ಕ್ರೀನ್ ಇಂದ ಹೊರಗೆ ಬರುತ್ತೆ ಅಂತ ಹೆದರ್ಕೊಂಡು ಥಿಯೇಟರ್ ಇಂದ ಹೊರಗಡೆ ಓಡೋಗಿದ್ರಂತೆ. ಅಟ್ಲೀಸ್ಟ್ ಜನ ಥಿಯೇಟರ್ಗಾದ್ರೂ ಹೋಗ್ತಿದ್ರಲ್ಲ. 1902 1902ರಲ್ಲಿ ಫಿಲ್ಮ್ ಮೇಕರ್ಸ್ ಲ್ಯಾಬ್ ಅಲ್ಲಿ ಹ್ಯಾಂಡ್ ಪೇಂಟ್ ಮಾಡಿ ಕಲರ್ ಸಿನಿಮಾ ಮಾಡೋಣ ಅಂತ ಟ್ರೈ ಮಾಡಿದ್ರು. ಬಟ್ ಕಲರ್ಸ್ ತುಂಬಾ ಆರ್ಟಿಫಿಷಿಯಲ್ ಆಗಿತ್ತು. ಆ ಐಡಿಯಾನಲ್ಲೇ ಡ್ರಾಪ್ ಮಾಡಿ ಮತ್ತೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗೆ ವಾಪಸ್ ಬಂದ್ರು. 1903ವರೆಗೂ ಬಂದಿದ್ದೆಲ್ಲ ಬರೀ ಸಿಂಗಲ್ ಟಿಕ್ ಸಿನಿಮಾಗಳಷ್ಟೇ. ಶಾರ್ಟ್ ಕಟ್ ಆದ್ರೆ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾರೆ ಅಂತ ಬರೀ ವೈಟ್ ಶಾಟ್ ಅಲ್ಲೇ ಸಿನಿಮಾ ಮಾಡುವಾಗ ಜಾರ್ಜ್ ಆಲ್ಬರ್ಟ್ ಸ್ಮಿತ್ ಅನ್ನೋ ಡೈರೆಕ್ಟರ್ ಫಸ್ಟ್ ಟೈಮ್ ಶಾರ್ಟ್ ಕಟ್ ಮಾಡಿ ಕ್ಲೋಸ್ ಅಪ್ ಇಟ್ರು. ಅಲ್ಲಿಂದ ಎಡಿಟಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. 1920s ಅಷ್ಟರಲ್ಲಿ ಬಾಲಿವುಡ್ ಸ್ಟುಡಿಯೋಗಳು ಎಸ್ಟಾಬ್ಲಿಷ್ ಆಯಿತು. ಮತ್ತೆ ಶಾರ್ಟ್ ಫಿಲಮ್ಸ್ ಇಂದ ಫೀಚರ್ ಲೆಂತ್ ಫಿಲಮ್ ಟ್ರಾನ್ಸಿಷನ್ ಆಯಿತು. ಅದೇ ಟೈಮಲ್ಲಿ ಇಬ್ರು ಲೆಜೆಂಡರಿ ಆಕ್ಟರ್ಸ್ ಅಂಡ್ ಡೈರೆಕ್ಟರ್ಸ್ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು. ಅವರೇ ಚಾರ್ಲಿ ಚಾಪ್ಲಿನ್ ಅಂಡ್ ಬಸ್ಟರ್ ಕೀಟನ್.
ಹೆವಿ ಬಜೆಟ್ ಇಲ್ಲದೆ, ಡೈಲಾಗ್ ಇಲ್ಲದೆ, ಸೌಂಡ್ ಎಫೆಕ್ಟ್ಸು ವಿಜುವಲ್ ಎಫೆಕ್ಟ್ಸ್ ಇಲ್ಲದೆ, ಯೂನಿವರ್ಸಲ್ ಆಗಿ ಎಲ್ರಿಗೂ ಅರ್ಥ ಆಗೋ ಥರ ಕಥೆನ ಸೈಲೆಂಟ್ ಎರಾದಲ್ಲೇ ಹೇಳಿದಂಥ ಚಾರ್ಲಿ ಚಾಪ್ಲಿನ್ ಮತ್ತೆ ಬಸ್ಟರ್ ಕೀಟನ್ ಅವ್ರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. 1927 ಅಲ್ಲಿ ಬಂದ ದ ಜಾಜ್ ಸಿಂಗರ್ ಅನ್ನೋ ಮೂವಿಯಿಂದ ಸೌಂಡ್ ಇಂಟ್ರೊಡ್ಯೂಸ್ ಆಯಿತು. I tell you, you ain't heard nothing. You want to hear Toot Toot Tootsie? All right, hold on. Toot Toot Tootsie, goodbye. Toot Toot Tootsie, don't cry. The little choo-choo train. 1939ನ ದ ವಿಝರ್ಡ್ ಆಫ್ ಆಸ್ ಅನ್ನೋ ಮೂವಿಯಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಟು ಕಲರ್ ಸಿನಿಮಾ ಟ್ರಾನ್ಸಿಷನ್ ಆಯಿತು. ಫಾಸ್ಟ್ ಫಾರ್ವರ್ಡ್ ಟು 1993 ಅಂದ ತಕ್ಷಣ ನನಗೆ ನೆನಪಾಗೋದು ದ ವರ್ಲ್ಡ್ಸ್ ರಿಚೆಸ್ಟ್ ಫಾರ್ಮಸಿಸ್ಟ್, ಶುಗರ್ ಡ್ಯಾಡಿ ಫಾರ್ ಆಲ್ ದ ಡ್ಯಾಡೀಸ್, ಡಿಮಾಂಡ್ ಅಂಡ್ ಸಪ್ಲೈನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತಹ ಬಿಸ್ನೆಸ್ ಮ್ಯಾನ್ ಪಾಬ್ಲೋ ಎಸ್ಕೋಬಾರ್. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಎನ್ಕೌಂಟ್ರಲ್ಲಿ ಪಾಬ್ಲೋ ಎಸ್ಕೋಬಾರ್ ಅಂತ ಡೈನೋಸರ್ ಸತ್ತ ಮೇಲೆ ಮತ್ತೆ ಇನ್ನೊಂದು ಡೈನೋಸರ್ ಹುಟ್ಟಿತು. Literally. What do you mean? What do you mean? What do you mean? Dr. Grant? Boy, do I hate being right all the time. CGI ಆಲ್ರೆಡಿ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ರು, ಅದನ್ನ ಇನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ ಮಾತ್ರ ಮೋಷನ್ ಕ್ಯಾಪ್ಚರ್. Hey, it's okay. I'll get him. Jake, you have to come. Jake, excuse me. Sorry. Come on. Jake, we're not supposed to be running. ಫ್ಯಾಂಟಸಿಗೂ ರಿಯಾಲಿಟಿಗೂ ಡಿಫ್ರೆನ್ಸ್ ಕಂಡುಹಿಡಿಯಕ್ಕಾಗದಿರೋಷ್ಟು ಮಟ್ಟಕ್ಕೆ CGI, ಆನಿಮೇಷನ್, VFX ಬೆಳೆದಿದೆ. ಇಲ್ಲಿ ನಮಗೆ ಕಾಣೋದು ಯಾವುದೂ ರಿಯಲ್ ಅಲ್ಲ, ಆಕ್ಟರ್ಸ್ ಎಕ್ಸ್ಪ್ರೆಷನ್ ಮಾತ್ರನೇ ರಿಯಲ್. There's a carbon fiber boom that comes out with a little camera on the front of it, and that camera shoots the face in a nulled out close-up. So even though the actor's moving all around, running, jumping, yelling, screaming, jumping off stuff, jumping over logs, running flat out, whatever, we're getting that facial performance absolutely locked off. ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಇಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು $multi-billion ಇಂಡಸ್ಟ್ರಿ ಆಗಿದೆ. ಎಷ್ಟೇ ದೊಡ್ಡ ಸಿನಿಮಾ ಆದ್ರೂ ಆಗ್ಲಿ, ಚಿಕ್ಕ ಸಿನಿಮಾ ಆದ್ರೂ ಆಗ್ಲಿ, ಅಟ್ ದ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಂಥ ಜನ ಹೇಳೋದು ಇಷ್ಟೇ: ಸಿನಿಮಾ ಏನಾದ್ರೂ ಇಷ್ಟ ಆದ್ರೆ ಇದು, ಇಷ್ಟ ಆಗಿಲ್ಲ ಅಂದ್ರೆ ಇದು. That's it for the video, guys. Thanks for watching. Please consider subscribing. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾರ್ತ್ ಕೊರಿಯಾದಲ್ಲಿ ಹುಡ್ತೀರಾ ಅಷ್ಟೇ. ಓಟ್ ಬಾ.